Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಮತ ಪಡೆಯೋಕೆ ಎಲ್ಲಾ ಪಕ್ಷಗಳ ನಾಯಕರು ಮಾತುಗಳನ್ನ ಚೆನ್ನಾಗಿ ಮಾರಾಟ ಮಾಡ್ತಾರೆ. ಯಾವಾಗ ಏನು ಹೇಳಬೇಕು, ಯಾವ ರೀತಿ ಎದುರಾಳಿಯನ್ನ ಮಾತಿನಲ್ಲೇ ಮಣಿಸಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ. ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ವಿರುದ್ಧ ಅಂಬಾನಿ ಅದಾನಿ ಅಸ್ತ್ರವನ್ನ ಪ್ರಯೋಗ ಮಾಡಿದ್ದಾರೆ. ಆದರೆ ಕಾಂಗ್ರೆಸ್ ಕೂಡ ಮೋದಿ ವಿರುದ್ಧ ಸರಿಯಾಗಿಯೇ ಪ್ರತ್ಯಾಸ್ತ್ರ ಹೂಡಿದೆ. ಅಂಬಾನಿ ಅದಾನಿ ಬಗ್ಗೆ ಮಾತಾಡ್ತಿಲ್ಲ, ಡೀಲ್ ಮಾಡ್ಕೊಂಡ್ರ. ರಾಹುಲ್ ಗಾಂಧಿ ಕೆಣಕಿದ ಪ್ರಧಾನಿ, ಮೋದಿಗೆ ಕಾಂಗ್ರೆಸ್ ತಿರುಗೇಟು. ಅಂಬಾನಿ ಅದಾನಿ ಇವರಿಬ್ಬರು ದೇಶದ ಅತಿ ಶ್ರೀಮಂತರು. ಕಳೆದ 5 ವರ್ಷಗಳಲ್ಲಿ ಇವೆರಡು ಹೆಸರನ್ನೇ ಇಟ್ಕೊಂಡು ಪ್ರಧಾನಿ ಮೋದಿ ವಿರುದ್ಧ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ವಾಗ್ದಾಳಿ ನಡೆಸಿದ್ದಕ್ಕೆ ಲೆಕ್ಕವಿಲ್ಲ. ಆದ್ರೀಗ ಇವೇ ಹೆಸರನ್ನಿಟ್ಕೊಂಡೇ ಮೋದಿ ರಾಹುಲ್ ಕಾಲೆಳೆದಿದ್ದಾರೆ. आपने देखा होगा कि कांग्रेस के ಇದು ತಗೊಳ್ಳೋಣ. ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿ-ಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. ವಿ-ಗಾರ್ಡ್, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. शाहजादे पिछले 5 साल से सुबह उठते ही माला जपना शुरू करते थे. जब से उनका राफेल वाला मामला ग्राउंडेड हो गया, तब से उन्होंने एक नई माला जपना शुरू किया. ಇಷ್ಟಕ್ಕೆ ಮೋದಿ ಮಾತು ಮುಗ್ದಿಲ್ಲ. ಇವತ್ತು ತೆಲಂಗಾಣ ಚುನಾವಣಾ ಪ್ರಚಾರದಲ್ಲಿ ಮೋದಿ ಅವರು ರಾಹುಲ್ ಗಾಂಧಿ ಹೆಸರು ಹೇಳದೆ ಕಾಂಗ್ರೆಸ್ ಯುವರಾಜ ಅಂಬಾನಿ ಅದಾನಿ ಬಗ್ಗೆ ಮಾತಾಡದೆ ಇರುವುದಕ್ಕೆ ಎಷ್ಟು ಡೀಲ್ ಮಾಡಿಕೊಂಡಿದ್ದಾರೆ, ಯಾಕೆ ಅವರಿಬ್ಬರನ್ನ ಬೈಯೋದನ್ನೇ ಬಿಟ್ಟಿದ್ದಾರೆ ಅಂತ ಪ್ರಶ್ನಿಸಿದ್ದಾರೆ. लेकिन जब से चुनाव घोषित हुआ है, इन्होंने अंबानी अडानी को गाली देना बंद कर दिया. मैं आज तेलंगाना की धरती से पूछना चाहता हूं, जरा ये शाहजादे घोषित करें इस चुनाव में ये अंबानी अडानी से कितना माल उठाया है, काले धन के कितने बोरे भर करके रुपये मारे हैं, क्या टेम्पो भर करके नोटे कांग्रेस के लिए पहुंची है क्या? ಭ್ರಷ್ಟಾಚಾರ ಬಯಲಿಗೆಳೆಯಲು ಮೋದಿಗೆ ರಾಹುಲ್ ಒತ್ತಾಯಿಸಿದ್ರು. ಈಗ ಮೋದಿ ಅಂಬಾನಿ ಅದಾನಿ ಬಗ್ಗೆ ಎಲ್ಲ ಒಪ್ಪಿದ್ದಾರೆ ಅಂತ ಎಐಸಿಸಿ ಟ್ವೀಟ್ ಮೂಲಕ ತಿರುಗೇಟು ಕೊಟ್ಟಿದೆ. ಅಷ್ಟೇ ಅಲ್ಲ, ಪ್ರಶ್ನೆಗಳನ್ನ ಯಾವ ರೀತಿ ಕೇಳಬೇಕು ಅಂದ್ರೆ ಭ್ರಷ್ಟರು ಸ್ಪಷ್ಟನೆ ನೀಡಲು ಪ್ರಾರಂಭಿಸಬೇಕು, ಆ ರೀತಿ ಹೇಳಬೇಕು. ಮೋದಿಗೂ ಅದಾನಿಗೂ ಏನ್ ಸಂಬಂಧ ಅಂತ ಟ್ವೀಟ್ ಮೂಲಕ ಕಾಂಗ್ರೆಸ್ ಟಾಂಗ್ ಕೊಟ್ಟಿದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಟ್ವೀಟ್ ಮೂಲಕ ಮೋದಿ ವಿರುದ್ಧ ಗರಂ ಆಗಿದ್ದಾರೆ. ಅಂಬಾನಿ ಅದಾನಿ ವಿರುದ್ಧವೇ ಮೋದಿಗೆ ಅನುಮಾನ ಕಾಡ್ತಾ ಇದೆ, ಇದು ಮೋದಿ ಕುರ್ಚಿ ಅಲುಗಾಡೋ ಲಕ್ಷಣ ಅಂತ ಪಿಎಂಗೆ ಪಂಚ್ ಕೊಟ್ಟಿದ್ದಾರೆ. ಮೋದಿಯಿಂದ ಸ್ನೇಹಿತರ 16,000 ಕೋಟಿ ಸಾಲ ಮನ್ನಾ, ರೈತರ 1 ರೂಪಾಯಿ ಕೂಡ ಮನ್ನಾ ಆಗಿಲ್ಲ ಅಂತ ಪಿಎಂಗೆ ಪ್ರಿಯಾಂಕಾ ಟಕ್ಕರ್. ಇವತ್ತು ಮೊದಲ ಮಾತಿನ ಯುದ್ಧ ಆರಂಭಿಸಿದ್ದ ಮೋದಿ ಅದಕ್ಕೆ ಕೊನೆ ಹಾಡೋ ರೀತಿ ಸರಿಯಾಗಿ ತಿರುಗೇಟು ಕೊಟ್ಟಿರೋದು ಕಾಂಗ್ರೆಸ್. ಸ್ನೇಹಿತರಿಗೆ ದೇಶದ ಇಡೀ ಸಂಪತ್ತನ್ನ ಕೊಟ್ಟಿದ್ದಾರೆ ಅಂತ ಯುಪಿಯಲ್ಲಿ ಕೈ ನಾಯಕಿ ಪ್ರಿಯಾಂಕಾ ಗಾಂಧಿ ಮೋದಿ ವಿರುದ್ಧ ಕೆಂಡ ಉಗುಳಿದ್ದಾರೆ. क्यों दे रहे हैं? देश की पूरी संपत्ति पकड़ा दी है इन खरबपतियों. देश देख रहा है, देश समझ रहा है. हवाई अड्डे, बंदरगाह, सड़कें, आप नाम लीजिए. कोयला, मैं वहाँ गई छत्तीसगढ़ में प्रचार करने के लिए, कोयले के खदान इन खरबपतियों को पकड़ा दिए हैं. ಈಗ ಇಡೀ ದೇಶದಲ್ಲಿ ಬರೀ 3 ಹಂತದ ಚುನಾವಣೆ ನಡೆದಿದೆ, ಇನ್ನು 4 ಹಂತದ ಲೋಕಸಭಾ ಚುನಾವಣೆ ನಡೆಯಬೇಕಿದೆ. ಹಾಗಾಗಿ ಇನ್ನು ಯಾವ ಬತ್ತಳಿಕೆಗಳಿಂದ ಅಸ್ತ್ರಗಳು ಮತ್ತು ಪ್ರತ್ಯಸ್ತ್ರಗಳು ಪ್ರಯೋಗವಾಗ್ತಾವೋ ನೋಡಬೇಕು. ಬ್ಯೂರೋ ರಿಪೋರ್ಟ್, TV9. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.